ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಗಂಭೀರತೆಯನ್ನ ಮತ್ತಷ್ಟು ಅಹಿಂದ ಸಭೆಗಳು ಹೆಚ್ಚಿಸ್ತಾ ಇದ್ದಾವೆ. ಯಾಕಂದ್ರೆ ಒಂದಾದ ಮೇಲೊಂದು ಸಭೆಗಳು ಒಂದು ಎಲ್ಲರೂ ಕೂಡ ಬೆಳಗಾವಿಯಲ್ಲಿದ್ದಾರೆ, ಮನೆಯಲ್ಲಿ ಇಲ್ಲ, ಬೆಂಗಳೂರಿನಲ್ಲಿದ್ದರೆ ಅವರವರ ಮನೆಗಳಲ್ಲಿ ಇರ್ತಾರೆ. ಆದರೆ ಬೆಳಗಾವಿಯಲ್ಲಿ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಸ್ಟೇ ಮಾಡಿರ್ತಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಇರುವಂತಹ ಸಂದರ್ಭದಲ್ಲಿನೇ ಇಲ್ಲಿ ಕುರ್ಚಿ ಕದನದ ಗಂಭೀರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅಹಿಂದ ಸಭೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕಳೆದ ರಾತ್ರಿ ನಡೆದಿರ್ತಕ್ಕಂಥ ಸಭೆಗಳನ್ನು ನೋಡಿ. ಕಳೆದ ರಾತ್ರಿ ಮುಸ್ಲಿಂ ನಾಯಕರುಗಳು ಸಪರೇಟ್ ಆಗಿ ಒಂದು ಸಭೆಯನ್ನು ಮಾಡಿದರೆ ಅಥವಾ ಒಬ್ಬರ ಮನೆಯಲ್ಲಿ ಸೇರಿದ್ದಾರೆ. ವಾಲ್ಮೀಕಿ ನಾಯಕರುಗಳು ಅವರೊಂದು ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ ಸ್ವಾಮೀಜಿ ಜೊತೆಗೆ. ದಲಿತ ನಾಯಕರು ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ ಸ್ವಾಮೀಜಿಯವರ ಜೊತೆಗೆ. ಹೀಗೆ ನಿರ್ಣಾಯಕ ಸಮಯದಲ್ಲಿ ಅಹಿಂದ ದಾಳದ ಪ್ರಯೋಗ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಏನಿದು, ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಇಲ್ಲಿ ಬೇರೆ ಬೇರೆ ನಾಯಕರುಗಳು ಪ್ರತ್ಯೇಕ ಸಭೆಗಳನ್ನು ಮಾಡ್ತಾ ಇರೋದು ಗೋಚರಿಸ್ತದೆ. 3 ಸಭೆ, ಒಂದು ಅಜೆಂಡಾ, ಹೇಗಿದೆ ಇದು ಅಂತೇಳಿ ನಾವು ಗಮನಿಸಬೇಕು. ನೋಡಿ, ಇಲ್ಲಿ ನಡೆದಿರುವಂತಹ 3 ಸಭೆಗಳ ವಿಚಾರಗಳನ್ನು ಗಮನಿಸಿದಾಗಲೂ ಕೂಡ ಯಾವ ಕಾರಣಕ್ಕಾಗಿ, ಏನು ಉದ್ದೇಶ ಅನ್ನುವಂತಹ ಅನುಮಾನ ಬಂದೇ ಬರುತ್ತೆ. ಕುರ್ಚಿ ಕದನದ ಮಧ್ಯೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗ್ತಾ ಇದೆ. ಬೇರೆ ಬೇರೆಯವರು ಬೇರೆ ಬೇರೆ ಕಾರಣಗಳಿಗಾಗಿ ಸಭೆಯನ್ನು ಸೇರ್ತಾ ಇರಬಹುದು. ಆದರೆ ಇದೆಲ್ಲದರ ಅಜೆಂಡಾ ಒಂದೇ ಅಂತ ಹೇಳಲಾಗ್ತಾ ಇದೆ. ಡಿನ್ನರ್ ಹೆಸರಿನಲ್ಲಿ ನಾಯಕರಿಂದ ರಾತ್ರಿ 3 ಪ್ರತ್ಯೇಕ ಸಭೆಗಳು ನಡೆದಿದ್ದಾವೆ. ಎಲ್ಲರೂ ಕೂಡ ಡಿನ್ನರ್ಗಾಗಿ ಸೇರ್ತಾ ಇದ್ದಾರೆ ಮತ್ತು ಬೆಳಗಾವಿಯಲ್ಲಿದ್ದಾರೆ. ಅವರು ಅವರ ಮನೆಗಳಲ್ಲಿಲ್ಲ, ಬೆಂಗಳೂರಿನಲ್ಲಿ ಅವರ ಮನೆಗಳಲ್ಲಿಲ್ಲ. ಹೀಗಾಗಿ ಬೆಳಗಾವಿಯಲ್ಲಿರೋದ್ರಿಂದಾಗಿ ಸಭೆಗಳನ್ನು ಸೇರ್ತಾ ಇದ್ದೀವಿ ಅಂತ ಸಮಜಾಯಿಷಿಯನ್ನು ಕೊಡ್ಬೋದು. ಆದರೆ ಅಲ್ಪಸಂಖ್ಯಾತ SC ವಾಲ್ಮೀಕಿ ನಾಯಕರುಗಳಿಂದ ಪ್ರತ್ಯೇಕ ಮೀಟಿಂಗ್ ನಡೆದಿರುವಂಥದ್ದು ಕುತೂಹಲವನ್ನಂತೂ ಮೂಡಿಸಿದೆ. ಏನು ಕತೆ ಇದು ಅಂತೇಳಿ ನೋಡುವಂತೆ ಮಾಡಿದ್ದಾರೆ. 3 ಸಭೆ ನಡೆಸುವ ಮೂಲಕ ಅಹಿಂದ ಅಸ್ತ್ರವನ್ನ ಗಟ್ಟಿಯಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಅಹಿಂದ ಅಸ್ತ್ರದ ಪ್ರಯೋಗ ಬಹಳ ಗಟ್ಟಿಯಾಗ್ತಾ ಇದೆ, ಬಹಳ ಜೋರಾಗಿ ಸಾಗ್ತಾ ಇದೆ. CM ಬದಲಾವಣೆ ಒತ್ತಡದ ಮಧ್ಯೆ ಅಹಿಂದ ಮೂಲಕ ಪ್ರತಿತಂತ್ರವನ್ನ ರೂಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. CM ಬದಲಾವಣೆಯ ಒತ್ತಡದ ಮಧ್ಯೆ ಅಹಿಂದದ ಮೂಲಕವಾಗಿ ಪ್ರತಿತಂತ್ರ ಅನ್ನುವಂಥದ್ದು ಇಲ್ಲಿರುವಂತಹ ಬಲವಾದ ಅನುಮಾನ. ಅದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಭೆಗಳು ಅಂತ ಹೇಳಿ ನೋಡಿ. ಅಲ್ಪಸಂಖ್ಯಾತರ ನಾಯಕರುಗಳು ಅವರು ಜೊತೆ ಸೇರಿದರು. ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಕರೆಯಲಾಗಿತ್ತು. ಅಲ್ಲಿಗೆ ಅಲ್ಪಸಂಖ್ಯಾತ ನಾಯಕರುಗಳೆಲ್ಲ ಸೇರಿಕೊಂಡಿದ್ರು. ಡಿನ್ನರ್ನಲ್ಲಿ ಅಲ್ಪಸಂಖ್ಯಾತ ಸಚಿವರುಗಳಿದ್ರು, ಶಾಸಕರುಗಳಿದ್ರು, ಎಲ್ಲರೂ ಜೊತೆಯಾಗಿ ಭಾಗಿಯಾಗಿದ್ದಾರೆ. ಸಚಿವರಾದಂತಹ KJ ಜಾರ್ಜ್ ಅವರಲ್ಲಿಗೆ ಹೋಗಿದ್ರು, ಜಮೀರ್ ಅಹಮದ್ ಖಾನ್ ಅವರಲ್ಲಿಗೆ ಹೋಗಿದ್ರು. ಅಷ್ಟೇ ಅಲ್ಲದೆ ರಹೀಂ ಖಾನ್ ಮತ್ತು ಸ್ಪೀಕರ್ UT ಖಾದರ್ ಅವರು ಕೂಡ ಹೋಗಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ಹೋಗಿದ್ದಾರೆ. ಜಬ್ಬಾರ್ ಖಾನ್, ಶಾಸಕಿ ಫಾತಿಮಾ, ಖರೀಜ್ ಫಾತಿಮಾ, ಹಾಗೆಯೇ NA ಹ್ಯಾರಿಸ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಚಿವ ಭೈರತಿ ಸುರೇಶ್ ಕೂಡ ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಇದು ಡಿನ್ನರ್ ಮೀಟಿಂಗ್ಗೆ ಅವರ ಮನೆಯಲ್ಲಿ ಊಟ ಇತ್ತು, ಹಾಗಾಗಿ ಅವರುಗಳು ಹೋಗಿರಬಹುದು ಅಂತೇಳಿ ಪರಿಗಣಿಸಿದ್ರು ಕೂಡ ಏನಿದ್ರ ವಿಶೇಷ ಅನ್ನೋದ್ರ ಬಗ್ಗೆ ಅಲ್ಪಸಂಖ್ಯಾತ ನಾಯಕರುಗಳು ಮಾತನಾಡಿದರೆ ತೋರಿಸಿ. ಒಂದು 20 ಮಂದಿ ಬರ್ಬೋದು. ಎಲ್ಲರಿಗೂ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರಲ್ಲಿ ಯಾವುದು ರಾಜಕಾರಣ ಇರುವುದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು 5-10 ಎಲ್ಲರೂ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ಲ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂತು. ಇಲ್ಲ, ಅವ್ರು ಬೇರೆ ಕಡೆ ಹೋಗ್ಯಾರ, ಕೇಳಿದ್ ನಾನು. ಅವ್ರು ಬೇರೆ ಅವ್ರದ್ದು ಎಲ್ಲ ಅವ್ರು ಇನ್ವಿಟೇಷನ್ ಆಗ್ಬೇಕ್ರಿ. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಮತ್ತು ಎಲ್ಲರೂ ಬರ್ತಾರೆ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲೇ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. CM ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ. ಎಲ್ಲ ನಮ್ಮ ಜಿಲ್ಲಾ ಸಚಿವರಿದ್ರು, ಸ್ಪೀಕರ್ ಸಾಹೇಬ್ರಿದ್ರು, ಎಲ್ಲರೂ ಬರ್ತಾರೆ. ಈಗ ಬೆಳಗಾಂ ಅಧಿವೇಶನಕ್ಕೆ ಬಂದಿದ್ದೀವಿ ನಾವು. ಎಲ್ಲ ಕಡೆ ನೋಡಿ, ನಿನ್ನೆ ನಾವು ಅಶೋಕ್ ಪಠಾಣ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾರ್ಗ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫೈರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫೈರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ, ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಅದು ರೊಟೀನ್. ಹೋದ ವರ್ಷನೂ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ, ಪ್ರತಿ ವರ್ಷ ಹೋಗ್ತಾರೆ. ಹೀಗೆ ಇದರಲ್ಲಿ ವಿಶೇಷ ಇಲ್ಲ ಅನ್ನುವಂಥದ್ದನ್ನ ಅಲ್ಪಸಂಖ್ಯಾತ ನಾಯಕರುಗಳು ಹೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ವಾಲ್ಮೀಕಿ ಶಾಸಕರು ಪ್ರತ್ಯೇಕ ಸಭೆಯೊಂದನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಭಾಗಿಯಾದಂಥವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ
ಮೀಟಿಂಗ್ ಇದಾಗಿತ್ತು. ಇದರಲ್ಲಿ ಕೇವಲ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಅಲ್ಲದೆ ಬೇರೆ ಶಾಸಕರು ಕೂಡ, ಕಾಂಗ್ರೆಸ್ನ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ವಾಲ್ಮೀಕಿ ಜಾತ್ರೆ ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಇದರಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮತ್ತು ವಿಶೇಷವಾಗಿ ಈ ಸಭೆಗೆ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಯವರು ಕೂಡ ಬಂದಿದ್ದರು. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಮತ್ತು ಶಾಸಕರಾದಂತಹ ಕಂಪ್ಲಿ ಶಾಸಕ ಗಣೇಶ್, ಚಳ್ಳಕೆರೆ ಶಾಸಕ ರಘುಮೂರ್ತಿ, ಹಾಗೆಯೇ ಬಸನಗೌಡ ತುರ್ವಿಹಾಳ್, ಬಸನಗೌಡ ದದ್ದಲ್ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಏನು ಹೇಳಿದ್ದಾರೆ ಅಂತ ತೋರಿಸ್ತಾರೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು CM ಮಾಡಬೇಕು ಅನ್ನುವಂಥದ್ದು 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ G. ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾದರೂ ಸಂತೋಷ. ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಮತ್ತು ಜೊತೆಗೆ ಮತ್ತು ವಿಶೇಷ ನಮ್ಮ ಬೇರೆ ಬೇರೆ ಸಮಸ್ಯೆಗಳು ರೂಟೀನಾಗಿ ಇದ್ದೇ ಇರ್ತವೆ. ಅವು ಚರ್ಚೆ ಮಾಡಿ ಯಾರಿಗೆ ಅದನ್ನು ಯಾರ ಮುಖಾಂತರ ಪರಿಹಾರ ಮಾಡಿಕೊಡಬೇಕಂತ ಒಂದು ಸಭೆ ಅಷ್ಟೇ. ಏನೆಲ್ಲ ಹೇಳಕ್ಕಾಗ್ತದ, ಏನು ಅಜೆಂಡಾ ಇರ್ತದೆ ಅಂತ ಎಲ್ಲರಿಗೂ ಹೇಳ್ಕೊಂಡು ಮಾಡೋಕ್ಕಾಗ್ತದೆ ಅಂತ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದು ನೀವೇ ಎಲ್ಲ ತತ್ತಿರಲ್ರಿ. ಸತಿ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ನಂದು ಏನಿದ್ರು 2028 ಮೇಲೆ ನಂದು ಕ್ಲೈಮು ಅಂತ. ಮತ್ತೆ ತಿರ್ಗಿ ಈ ಯಾಕೆ ತಿರ್ಗಿ ಅದೊಂದು ತರ್ತೀರಿ? ಹೀಗೆ ಇದು ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ. ಆದರೆ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು, ಒಂದು ವೇಳೆ ಸಿದ್ದರಾಮಯ್ಯ ಮುಂದುವರಿದರೆ ಅಭ್ಯಂತರ ಇಲ್ಲ, ಬದಲಾವಣೆ ಆಗೋದಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಇದು ಸಭೆಯಲ್ಲಿ ಅವರು ಚರ್ಚೆ ಮಾಡಿದರೋ ಬಿಟ್ಟಿದ್ದಾರೋ ರಾಜಣ್ಣ ಅವರು ಹೇಳಿದಂಗೆ. ಆದರೆ ಆ ಒಂದು ಅಭಿಪ್ರಾಯ, ಆಶಯ ಆ ಸಮುದಾಯದಲ್ಲಿ ಇದೆ. ಇದಾದ ನಂತರ ಇನ್ನೊಂದು ಸಭೆ ನಡೆದಿದೆ. ಇದು ದಲಿತ ನಾಯಕರ ಸಭೆ. ಇದರಲ್ಲಿ ನಿನ್ನೆ ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ದಲಿತ ನಾಯಕರ ಸಭೆ, ವಿಶೇಷವಾಗಿ ದಲಿತ ಎಡಗೈ ಸಮುದಾಯದ ನಾಯಕರುಗಳು ಇದರಲ್ಲಿ ಭಾಗಿಯಾಗಿದ್ದರು. ಮಾದಾರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗಿತ್ತು. ಈ ಸಭೆಯಲ್ಲಿ ಆಹಾರ ಸಚಿವ KH ಮುನಿಯಪ್ಪ, ಹಾಗೆಯೇ ಅಬಕಾರಿ ಸಚಿವರಾಗಿರುವಂಥ RB ತಿಮ್ಮಾಪುರ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು, ಮಾಜಿ ಸಚಿವರಾಗಿರುವಂಥ H. ಆಂಜನೇಯ ಅವರು ಕೂಡ ಇದ್ದರು. ಸಮುದಾಯದ ಶಾಸಕರು, MLCಗಳು, ಮಾಜಿ ಸಂಸದರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅವರುಗಳ ಮೂಲಕವಾಗಿ ಸಮುದಾಯದ ಸಚಿವರ ಬೆಂಬಲಕ್ಕೆ ನಿಲ್ಲುವಂತೆ ಸಭೆಯಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸಮುದಾಯದ ಸಚಿವರುಗಳ ಬೆಂಬಲಕ್ಕೆ ನಿಲ್ಲಬೇಕು, ಅವರ ಕೈ ಬಲಪಡಿಸಬೇಕು. ಮುನಿಯಪ್ಪ, ತಿಮ್ಮಾಪುರ ಪರ ಹಾಗೂ ದಲಿತ CM ಪರವಾಗಿಯೂ ಕೂಡ ಚರ್ಚೆಗಳು ನಡೆದಿದ್ದಾರೆ. ಅವಕಾಶ ಸಿಗೋದಿದ್ರೆ ನಮಗೂ ಸಿಗಬೇಕು ಅಂತ ಹೇಳಿ KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಮಾದಾರ ಮಹಾಸಭಾ ಕಾರ್ಯಕಾರಿ ಸಮಿತಿ ಸಭೆ, ಅದರಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ತಿಮ್ಮಾಪುರ ಅವರು, ನಾವು ಎಲ್ಲ ಒಟ್ಟಿಗೆ ಸೇರಿ ದಲಿತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು CM ಬದಲಾವಣೆ ಆದ್ರೆ ಅಂತೇಳಿ ಆ ವಿಷಯ ಸದ್ಯಕ್ಕೆ ಹೈಕಮಾಂಡ್ಗೆ ಬಿಟ್ಬಿಡೋಣ. ಹೀಗೆ ಸಭೆಯ ಅಜೆಂಡಾಗಳು ಬೇರೆ ಬೇರೆ ಇರಬಹುದು, ಆದರೆ ಸಭೆಯ ಸಂದರ್ಭ ಇದೆಯಲ್ಲ, ಇದು ಸಹಜವಾಗಿಯೇ ಒಂದಷ್ಟು ಕುತೂಹಲವನ್ನ, ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂದರೆ ರಾಜಕೀಯದಲ್ಲಿ ಏನು ಬೇಕಿದ್ರೂ ಯಾವ ಹಂತದಲ್ಲಿ ಯಾವ ಸಭೆಯಲ್ಲೂ ಕೂಡ ಆಗಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಹೀಗಾಗಿ ಈ ಬಾರಿಯ ಬೆಳಗಾವಿ ಅಧಿವೇಶನದ ಸಬ್ಜೆಕ್ಟ್ಗಳ ಚರ್ಚೆಗಿಂತ ಜಾಸ್ತಿಯಾಗಿ ಅದರ ಸುತ್ತಲೂ ನಡೀತಿರುವಂತಹ ರಾಜಕೀಯ ಸಬ್ಜೆಕ್ಟ್ಗಳ ಬಗ್ಗೆ ಹೆಚ್ಚು ಹೈಲೈಟ್ ಆಗ್ತಾ ಇರುವುದು ಸ್ಪಷ್ಟವಾಗಿದೆ. ಇದಾಗಿ ಸೋಮವಾರ ಒಂದು ಗೂಗ್ಲಿ ಹಾಕಿದ್ರು ಡಾಕ್ಟರ್ ಯತೀಂದ್ರ. ಅದರ ಪರಿಣಾಮ ಮಂಗಳವಾರದವರೆಗೂ ಕೂಡ ಬಹಳಷ್ಟು ರಿಯಾಕ್ಷನ್ಸ್ ಬಂದವು, ಎಲ್ಲವೂ ಆಯಿತು. ಮಂಗಳವಾರ ಬಂದು ಇದ್ದಕ್ಕಿದ್ದಂತೆ ಯತೀಂದ್ರ ಅವರು ಹೇಳಿದರು, ಎಲ್ಲ ಹೇಳೋದನ್ನು ನಿನ್ನೆ ಹೇಳಾಗಿದೆ, ಇವತ್ತು ಯಾವುದು ಮಾತಾಡಲ್ಲ ಅಂತ ಹೇಳಿದರು. ನಿನ್ನೆ ಒಂದು ದಿವಸ ಬ್ರೇಕ್, ಇವತ್ತು ಮತ್ತೆ ಮಾತನಾಡಿದೆ. ಯಾಕೆಂದರೆ ಮಂಗಳವಾರದಂದು ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇತ್ತು. ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಅವು ಇವು ಇವೆಲ್ಲವೂ ಕೂಡ ನಡೀತಾ ಇದ್ವು ಬೆಳಗಾವಿಯಲ್ಲಿ. ಇವತ್ತು ಮತ್ತೆ ಅವರು ಮತ್ತೊಂದು ಬಾಣವನ್ನು ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಕುತೂಹಲವನ್ನು ಹೆಚ್ಚಿಸಿದೆ. ಹೈಕಮಾಂಡ್ನವರಿನ್ನೂ ಅಧಿಕೃತವಾಗಿ ಯಾವುದನ್ನು ಹೇಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷಣದಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ. ಇದು ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು. ಆದರೆ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ,
ಅಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ 5 ವರ್ಷ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ 5 ವರ್ಷ. ಈ ಮಾತುಗಳನ್ನು ಹಾಗಾದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಈ ಕುತೂಹಲವೂ ಕೂಡ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಹೆಚ್ಚಿಸಿರುವಂತಹ ಕುರ್ಚಿ ಕದನದ ಬಿಸಿ ಈಗ ಜಾಸ್ತಿ ಆಗ್ತಾ ಇದೆ. ಏನ್ ನಡೀತಿದೆ, ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಅಂತೇಳಿ ಅಧಿಕೃತ ಮಾಡಲಾಗಿದೆಯಾ? 5 ವರ್ಷವೂ ಕೂಡ ಅವರೇ ಅನ್ನೋದು ಅಧಿಕೃತ ಆಗಿದೆಯಾ? ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತೇಳಿ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಸಿಎಂ ಪುತ್ರನ ಮಾತಿಗೆ ಕೆರಳಿ ಕೆಂಡವಾಗಿದೆ ಡಿ.ಕೆ. ಶಿವಕುಮಾರ್ ಅವರ ತಂಡ. ಡಿ.ಕೆ. ಶಿವಕುಮಾರ್ ಟೀಮ್ ಕೆರಳಿ ಕೆಂಡವಾಗಿದೆ. ಏನ್ ಕತೆ, ಏನು ಇದಕ್ಕೆ ನೇರವಾಗಿ ರಿಯಾಕ್ಟ್ ಮಾಡಬೇಕೋ ಬೇಡವೋ ಈ ಗೊಂದಲವೂ ಕೂಡ ಇದೆ. ಕುತೂಹಲ ಮೂಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ನಡೆ. ಕಾರಿನಲ್ಲಿ ಮಗನನ್ನ ಕರೆದೊಯ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ನಿಜಕ್ಕೂ ನೀನು ಯಾಕೆ ಹಾಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಅವ್ರು ಕೇಳ್ತಿದ್ದಾರಾ, ಅಥವಾ ಮಾತನಾಡಿದ್ದು ಸರಿ ಅನ್ನುವಂತಹ ವಿಶ್ಲೇಷಣೆ ಆಗುತ್ತಾ, ಅಥವಾ ಅದು ಯಾವುದ್ರ ಬಗ್ಗೆಯೂ ಕೂಡ ಬಿಟ್ಟು ಬೇರೆ ಯಾವುದಾದ್ರೂ ವಿಚಾರದ ಬಗ್ಗೆ ತಂದೆ ಮಗ ಮಾತಾಡ್ಕೊಳ್ತಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಅವರ ನಡುವೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳೋದಿಲ್ಲ, ಅವರ ಮಗನೂ ಹೇಳೋದಿಲ್ಲ. ಹೀಗಾಗಿ ಇವರಿಬ್ಬರ ನಡುವೆ ಏನು ಮಾತುಕತೆ ಆಗಿರಬಹುದು ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಆದರೆ ಅಪ್ಪನೇ ಮುಂದಿನ 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈ 5 ವರ್ಷವನ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗಿರುವಂತಹ ಅಚಲ ವಿಶ್ವಾಸ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕುರ್ಚಿ ಕದನಕ್ಕೆ ಯತೀಂದ್ರ ಬಿಸಿ ತುಪ್ಪವಾಗಿದ್ದಾರೆ, ಬಿಸಿ ತುಪ್ಪವನ್ನ ಸುರಿತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಬಿಸಿ ತುಪ್ಪ ಮಾತ್ರ ಅಲ್ಲ, ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ತಣ್ಣೀರೆರಚುವ ಪ್ರಯತ್ನವೂ ಕೂಡ ನಡೀತಾ ಇದೆ. ಆ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆಗಳ ಬಳಿಕವೂ ಯತೀಂದ್ರ ಹೇಳಿಕೆ ಸಂಚಲನವನ್ನ ಮೂಡಿಸ್ತಾ ಇದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಯಾಕಂದ್ರೆ ಅವರು ಇವತ್ತು ಕಾಂಗ್ರೆಸ್ನ MLC ವಿಧಾನ ಪರಿಷತ್ ಸದಸ್ಯರವರು, ಮಾಜಿ ಶಾಸಕರವರು, ವಿಧಾನಸಭೆಯ ಮಾಜಿ ಸದಸ್ಯರವರು, ಸಿದ್ದರಾಮಯ್ಯನವರ ಪುತ್ರ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಚುನಾವಣೆಗಳಲ್ಲಿ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡುವಂಥವ್ರು, ಸಂಘಟನೆಯ ವಿಚಾರದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡುವಂಥವ್ರು ಯತೀಂದ್ರ ಸಿದ್ದರಾಮಯ್ಯನವರು. ಹೀಗಿರುವಾಗ ಅವರ ಮಾತು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಪದೇ ಪದೇ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು ಸ್ಪಷ್ಟವಾಗಿದೆ. ಇದು ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ ಇಲ್ಲಿ ಕೆಲವೊಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಬಣ ತಣ್ಣಗಾದ್ರೂ ಕೂಡ ಯತೀಂದ್ರ ಅವರು ಸುಮ್ಮನಾಗ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಸುಮ್ಮನಾಗ್ತಾ ಇಲ್ಲ. ಡಿಸೆಂಬರ್ ತಿಂಗಳಿನಲ್ಲಿ ನೋಡಿ, ನವೆಂಬರ್ ತಿಂಗಳಿನಲ್ಲಿ ಕ್ರಾಂತಿಯ ಮಾತುಗಳು ನಡೆಯೋದಕ್ಕೆ ಶುರುವಾದಾಗ ಡಿ.ಕೆ. ಸುರೇಶ್ ಅವರೊಂದು ಮಾತನ್ನು ಹೇಳಿದರು. ಕೊಟ್ಟ ಮಾತಿನಂತೆ ನಡೆಯುವಂಥವರು ಮುಖ್ಯಮಂತ್ರಿ, ಇದು ಬಹಿರಂಗ ಹೇಳಿಕೆ. ಈಗ ಅದು ಶಿವಕುಮಾರ್ ಅವರ ಪರವಾಗಿತ್ತು. ಈಗ ಸಿದ್ದರಾಮಯ್ಯನವರ ಪರವಾಗಿ ಅವರ ಮಗ ಮಾತನಾಡ್ತಾ ಇದ್ದಾರೆ. ಅಪ್ಪನ ಮನದಾಸೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ವ್ಯಕ್ತಪಡಿಸ್ತಾ ಇದ್ದಾರಾ? ಈ ಅನುಮಾನ ಸಹಜವಾಗಿಯೇ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈಗಲೂ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರಿಗೇನು ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ, ಉಳಿದಂತಹ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಿಕ್ಕೆ. ಆದರೆ ಒಂದೇ ಪ್ರಶ್ನೆ ಇರುವಂತಹ ಏನಂದ್ರೆ, ಕುರ್ಚಿ ಕದನ ನಡೀತಾ ಇದೆ. 2.5 ವರ್ಷದ ಬಗ್ಗೆ ಚರ್ಚೆಗಳು ಬಹಿರಂಗವಾಗಿ ಆಗಿದ್ದಾವೆ. ಹೀಗಾಗಿ ಅವರು ಕೂಡ ಹೇಳಿದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ. ಅದೊಂದರ ಹೊರತಾಗಿ ಬೇರೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಬಹುತೇಕ ಪರೋಕ್ಷವಾಗಿ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಎತ್ತುತ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಯತೀಂದ್ರ ಅವರ ಮಾತಿನಿಂದ ಮತ್ತಷ್ಟು ಜಟಿಲವಾಗ್ತಾ ಇದೆ ಸಿಎಂ ಕುರ್ಚಿ ವಿಚಾರ ಮತ್ತಷ್ಟು ಜಟಿಲ ಆಗ್ತಾ ಇದೆ ಯತೀಂದ್ರ ಅವರ ಮಾತಿನಿಂದಾಗಿ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳ್ತಾ ಇದ್ದಾರೆ, ಯತೀಂದ್ರ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈ ಕಮಾಂಡ್ has clearly said as of now there will be no change in the leadership. Sun has said that clear communication has been made about leadership. ಹೀಗೆ
ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮೊನ್ನೆ ಕನ್ನಡದಲ್ಲಿ ಮಾತಾಡಿದರು, ಇವತ್ತು ಇಂಗ್ಲಿಷ್ನಲ್ಲಿ ಮಾತನಾಡಿದರು. ಈ ಮೂಲಕವಾಗಿ ಸ್ಪಷ್ಟವಾಗಿ ಅವರು ತನ್ನ ತಂದೆಯ ಕಡೆಯಿಂದ ಕೊಡಬೇಕಾಗಿರುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್. ಇದು ಬೇರೆ ಯಾವುದೋ ಶಾಸಕರು ತೆಗೆದುಕೊಂಡಂತಹ ಶಾಸಕರು ಹೇಳಿದಂತಹ ಮಾತಿಗಿಂತ ಹೆಚ್ಚು ತೂಕ ಇರುವಂಥದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು ರಾಜಕೀಯದ ಕಾರಣಗಳಿಗಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಕೆಲವು ಶಾಸಕರು ಈ ಹಿಂದೆ ಶಿವಕುಮಾರ್ ಅವರ ಪರವಾಗಿ ಬಹಿರಂಗವಾಗಿ ಮಾತನಾಡಿದರು. ಅದರಲ್ಲಿ ರಾಮನಗರದ ಶಾಸಕರಿದ್ರು, ಮಾಗಡಿ ಶಾಸಕರಿದ್ರು, ಕುಣಿಗಲ್ ಶಾಸಕರಿದ್ರು, ಹೀಗೆ ಬೇರೆ ಬೇರೆ ಶಾಸಕರುಗಳು ಮಾತನಾಡಿದರು. ಆಗ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ನೋಟಿಸ್ಗಳನ್ನು ರವಾನೆ ಮಾಡಲಾಯಿತು. ಈಗೇನಾಗುತ್ತೆ? ಯತೀಂದ್ರ ಅವರ ವಿಚಾರದಲ್ಲಿ ಶಿಸ್ತು ಕ್ರಮದ ಧರ್ಮ ಸಂಕಟ ಇಲ್ಲಿ ಎದುರಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೂಲಕ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿತು. ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಕುರ್ಚಿ ಕದನ ಬಹುತೇಕ ಸುಮಾರು 8 ದಿವಸಗಳ ಕಾಲ ಕಗ್ಗಂಟಾಗಿದ್ದಂತಹ ಈ ಕುರ್ಚಿಯ ಕಚ್ಚಾಟ ಇತ್ತಲ್ಲ, ಕುರ್ಚಿಯ ಕಿತ್ತಾಟ ಇತ್ತಲ್ಲ, ಕುರ್ಚಿಯ ಕದನ ಇತ್ತಲ್ಲ, ಅದಕ್ಕೆ ಒಂದು ಬ್ರೇಕ್ಫಾಸ್ಟ್ ಮೂಲಕವಾಗಿ ಬ್ರೇಕ್ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತು. ಆದರೆ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರು ಈ ಹಂತದವರೆಗೂ ಕೂಡ ಸೈಲೆಂಟ್ ಆಗಿಯೇ ಇದ್ದಾರೆ. ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಮಾಡ್ಕೊಂಡಿರ್ತಕ್ಕಂತಹ ಒಪ್ಪಂದವು, ಮಾತುಕತೆಯು ಬೇರೆನ್ನೇನೋ ಗೊತ್ತಿಲ್ಲ. ಆದರೆ ಅವರಿಬ್ರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅವರಿಂದ ಬರ್ತಾ ಇರುವಂಥದ್ದು ಒಂದೇ ಮಾತು, ಒಂದೇ ಸ್ವರ. ಆರಂಭದಲ್ಲಿ ಏನು ಹೇಳಿದ್ರು ಅದನ್ನು ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಖುದ್ದು CLP ಸಭೆಯಲ್ಲೂ ಕೂಡ ಯಾರೂ ಮಾತನಾಡದಂತೆ ಸಿದ್ದರಾಮಯ್ಯನವರೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲ ಶಾಸಕರುಗಳಿಗೂ ಕೂಡ ಖುದ್ದು ಸಿದ್ದರಾಮಯ್ಯರವರೇ CLP ಸಭೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ರು. ಈ ಹಿಂದೆ DKC ಪರವಾಗಿ ಮಾತನಾಡಿದವರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಇಲ್ಲಿರುವಂತಹ ಈ ಶಾಸಕರುಗಳಿದಾರಲ್ಲ, ಇವರುಗಳಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಯಾವ ಕಾರಣಕ್ಕೆ ಕೊಟ್ಟರು ನೋಟಿಸ್ ಅನ್ನ? ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಕೊಟ್ಟರು. ತಮ್ಮ ಆಪ್ತ ಶಾಸಕರಾದಂತಹ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜುಗೆ ಎಚ್ಚರಿಕೆಯನ್ನು ನೀಡಿದ್ರು. ಹಾಗೆಲ್ಲ ಮಾತನಾಡಬಾರ್ದು, ಬಹಿರಂಗವಾಗಿ ಯಾರು ಹೇಳಿಕೊಡೋ ಹಂಗಿಲ್ಲ, ಈ ಮಾತುಗಳನ್ನು ಶಿವಕುಮಾರ್ ಅವರು ಹೇಳಿದರು. ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಅವತ್ತು DCM DK ಶಿವಕುಮಾರ್ ಅವರು ಕೊಟ್ಟಿದ್ರು. ಈಗೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ. ಯತೀಂದ್ರ ಹೇಳಿಕೆಯಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ವಿಚಾರ ಈಗ ಮತ್ತೆ ಸ್ಫೋಟಗೊಳ್ತಾ ಇದೆ. ಸಿದ್ದರಾಮಯ್ಯನವರ ಮಗ ಹೇಳ್ತಾ ಇದ್ದಾರೆ. ಆದರೆ ಇದು ಕಾಂಗ್ರೆಸ್ ಪಕ್ಷ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹೇಳಿಕೆಗಳಿಗೆ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಆದರೆ ಯತೀಂದ್ರ ಅವರ ಮಾತಿನ ನಂತರ ಸಚಿವರುಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಮಹತ್ವ. ಕ್ರಮ ಕೈಗೊಳ್ಳಲಾಗದೆ ಅಡಕತ್ತಿಯಲ್ಲಿ ಶಿವಕುಮಾರ್ ಅವರು ಕೂಡ ಸಿಲುಕಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಹೇಳಿದಂತಹ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಧಾರದಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಯಾಕಂದರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅವರು, ಹಾಲಿ ಮುಖ್ಯಮಂತ್ರಿಯವರು ಮುಂದುವರಿತಾರೆ ಅಂತ ಹೇಳ್ತಿದ್ದಾರೆ ಹೊರತು ಹಾಲಿ ಮುಖ್ಯಮಂತ್ರಿಯವರು ಬದಲಾಗ್ತಾರೆ, ಅಲ್ಲಿ ಬೇರಿನೊಬ್ಬ ಮುಖ್ಯಮಂತ್ರಿ ಬಂದು ಕೂತ್ಕೊಳ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ರಾಜಕೀಯವಾಗಿ ನಾವು ಇದನ್ನು ಗಮನಿಸಬೇಕು. ಇವರು ಹಾಲಿ ಮುಖ್ಯಮಂತ್ರಿ ಅವರು ಮುಂದುವರಿತಾರೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಹೇಗೆ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದು ಈ ಶಿಸ್ತು ಕ್ರಮದ ಧರ್ಮ ಸಂಕಟ ಇಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. I think CM will reply for him. ಹೀಗೆ ಒಂದೇ ಮಾತನ್ನ ಇಲ್ಲಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಐ ಥಿಂಕ್ CM ಇದಕ್ಕೆ ಉತ್ತರವನ್ನು ಕೊಡ್ತಾರೆ, CM ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಯಾವಾಗ ಯತೀಂದ್ರ ಅವರು ಈ ರೀತಿಯಂತಹ ಮಾತುಗಳನ್ನು ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ರು, ಶಿವಕುಮಾರ್ ಅವರ ಆಪ್ತ ಶಾಸಕರು ಒಂದಿಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ. ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ಮಾತಿನಿಂದ ಗೊಂದಲ ಕೂಡ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ. ಏನು ಕತೆ, ಏನು ನಡೀತಿದೆ ಅನ್ನೋದರ ಬಗ್ಗೆಯೂ ಕೂಡ ಇದೆ. ಯತೀಂದ್ರ ಮಾತಿನಿಂದ ಶಿವಕುಮಾರ್ ಅವರ ಆಪ್ತರು ವಿಚಲಿತರಾದ್ರ ಅನ್ನುವಂತಹ ಅನುಮಾನವೂ ಕೂಡ ಬರ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಮುಗಿಬಿದ್ದು ಮಾತನಾಡುವಂಥವ್ರು ಕೂಡ ಈಗ ಬಹಳ ಕಾದು ನೋಡಿ ಅಳೆದು ತೂಗಿ ಬಹಳ ಸೇಫ್ ಗೇಮನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಬಹಳ ಸೇಫ್ ಗೇಮನ್ನು ಆಡೋದಕ್ಕೆ
ಶುರು ಮಾಡಿದರೆ ಯಾವುದೇ ಅಗ್ರೆಸಿವ್ ಆಗಿರುವಂತಹ ಹೊಡೆತಗಳ ಕಡೆಗೆ ಹೋಗ್ತಾ ಇಲ್ಲ, ಮಾತಿನ ಈಟುಗಳನ್ನು ಕೊಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಪರವಾಗಿ ಮಾತನಾಡಿದ್ದಕ್ಕೆ ಶಾಸಕ ರಂಗನಾಥ್ಗೆ ನೋಟಿಸನ್ನು ಕೊಡಲಾಗಿತ್ತು. ಹೀಗಾಗಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೂ ಕೂಡ ನೋಟಿಸನ್ನು ನೀಡಲಾಗಿತ್ತು. ಆದರೆ ಅವರ ಮಾತುಗಳು ಮತ್ತು ಯತೀಂದ್ರ ಅವರ ಮಾತಿಗಿರುವಂಥ ಒಂದು ವ್ಯತ್ಯಾಸವನ್ನು ನಾನು ಆಗಲೇ ಹೇಳಿದಾಗೆ, ಅವರು ಹಾಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಿದರು. ಇವರು ಹಾಲಿ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಯಾವ ಸ್ವರೂಪದಲ್ಲಿ ಇದನ್ನು ಕಾಂಗ್ರೆಸ್ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಅದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಸಮರ್ಥಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ವಿರೋಧಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಸಿಲುಕಿದ್ದಾರೆ ಈ ವಿಚಾರಕ್ಕೆ. ಒಂದೆಡೆ ಸಿಟ್ಟು, ಮತ್ತೊಂದೆಡೆ ಒಳಗೊಳಗೆ ತೀವ್ರ ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳ ಬಗ್ಗೆ ಗೊಂದಲ ಇಲ್ಲ, ಹೈಕಮಾಂಡ್ ಸೂಚನೆ ಪಾಲಿಸ್ತೀವಿ ಅಂತ ಡಿ.ಕೆ. ಆಪ್ತರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಹೈಕಮಾಂಡ್ ಸೂಚನೆಯಂತೆ ನಾವು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನ ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಗೊಂದಲ ನಿಮ್ಮಲ್ಲಿ ಇರೋದಷ್ಟೇ, ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವತ್ತಿದ್ರೂ ಹೇಳ್ಕೊಂಡು ಬಂದಿದ್ದೀವಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ, ಏನ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಒಮ್ಮೆ ಎಲ್ಲ 100 ಬಾರಿ ತಮಗೆಲ್ಲ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನು ಯತೀಂದ್ರ ಅವ್ರು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂತಂದ್ರೆ ನಾನ್ ರಿಯಾಕ್ಟ್ ಮಾಡೋದಿಲ್ಲ, ಅಷ್ಟು ದೊಡ್ಡವಳು ನಾನಲ್ಲ. ನೀವು ಯತೀಂದ್ರ ಅವ್ರನ್ನೇ ಹೋಗಿ ಕೇಳಿ ಉತ್ತರ ಕೊಡಿ. ಹೀಗೆ ಎಲ್ಲರೂ ಕೂಡ ಬಹಳ ಜಾಣತನದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬಹುದಾಗಿತ್ತು, ಇಕ್ಬಾಲ್ ಹುಸೇನ್ ಅವರ ಮಾತುಗಳಲ್ಲಿರುವಂತಹ ಕೋಪ, ತಾಪ ಇವೆಲ್ಲವೂ ಕೂಡ ಇದೆ. ಆದರೆ ಅದನ್ನು ತೀವ್ರ ಸ್ವರೂಪದಲ್ಲಿ ತೋರಿಸೋದಕ್ಕೆ ಆಗದೇ ಇರತಕ್ಕಂತಹ ಕಟ್ಟುಪಾಡುಗಳಲ್ಲಿ ಅವರು ಕೂಡ ಮಾತನಾಡ್ತಾ ಇರೋದು ಗೋಚರಿಸ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದಿಷ್ಟು ಹುಮ್ಮಸ್ಸು ಕೂಡ ಗೋಚರಿಸ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನಿಂದಾಗಿ ಸಿದ್ದು ಬಣದಲ್ಲಿ ಹುಮ್ಮಸ್ಸು ಬಂದಿದೆ. ಯಾಕಂದರೆ ಸಚಿವರು ಕೂಡ ಬಹಳ ಆರಾಮಾಗಿ ಇವುಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಯತೀಂದ್ರ ಅವರೇ ಮಾತನಾಡ್ತಾ ಇರುವಾಗ ನಮ್ಮದೇನು ಅನ್ನುವಂತಹ ಭಾವನೆಯೂ ಕೂಡ ಇಲ್ಲಿ ಇರಬಹುದು ಸಚಿವರಲ್ಲಿ. ಮತ್ತು ಯತೀಂದ್ರ ಅವರು ಮಾತನಾಡ್ತಾ ಇರೋದ್ರಿಂದಾಗಿ ಸಚಿವರುಗಳಿಗೆ ಅದರ ಬಗ್ಗೆ ಮತ್ತೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಯಾವುದೇ ಹಿಂದು ಮುಂದೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಪುತ್ರನ ರೀತಿಯಲ್ಲಿ ಸಿದ್ದು ಆಪ್ತರು ಕೂಡ ಈಗ ಸಮರ್ಥನೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳು ಕೂಡ ಅದೇ ಸ್ವರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಬದಲಾವಣೆ ಮಾಡೋದಕ್ಕೆ ಗಡ್ಸ್ಬೇಕು ಅನ್ನುವಂತಹ ಮಾತನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡಬೇಕು ಅಂದರೆ ಗಡ್ಸ್ಬೇಕು ಅಂತ ಹೇಳಿದ್ದಾರೆ. ಆ ಗಡ್ಸ್ ಹೈಕಮಾಂಡ್ಗೆ ಇದೆ ಅನ್ನೋಂಥದ್ದನ್ನು ಮತ್ತೆ ಸೇರಿಸ್ಕೊಂಡಿದ್ದಾರೆ. 2028ರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ ಜಮೀರ್ ಅವರು ಪುನರುಚ್ಚರಿಸಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರ ಪರ ಇರತಕ್ಕಂತಹ ಸಚಿವರುಗಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಹೇಳಿ ಕೆ.ಜೆ. ಜಾರ್ಜ್ ಅವರು ಕೂಡ ಸಮಜಾಯಿಷಿಯನ್ನು ನೀಡಿದ್ದಾರೆ. ಅವರು ಸರಿಯಾಗಿಯೇ ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಅವರು ಕೂಡ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಯತೀಂದ್ರ ಅವರ ಮಾತುಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರ ಆಪ್ತರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಮುಂದುವರಿತಾರೆ? ಇಲ್ಲ, ನೇರವಾಗಿಲ್ಲ ಅಂತ ಅಧಿಕಾರ ನಮ್ಗಿಲ್ಲ. ಯಾರು ಹೇಳ್ಬೇಕು? ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಖಂಡಿತ ಆಗುತ್ತೆ. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ. ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ. ನನ್ನ ಕೇಳ್ತೀರಾ? ಕೇಳಿ ನಂದೇನಂದ್ರೆ ನನ್ನ ಇಂಧನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೇನೆ. ಹೈಕಮಾಂಡ್ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀವಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ ಸಿಎಂ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ ಹೈಕಮಾಂಡ್ ಸೇಸ್ ಅದನ್ನ ನಾವು ಫಾಲೋ ಮಾಡ್ತೀವಿ. ಯತೀಂದ್ರು ಯಾರ್ದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ.
ಆದರೆ ಅನಾವಶ್ಯಕವಾಗಿ ಸಿಎಂ ಡಿಎಸ್ಎಂ ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಹೀಗೆ ಇಲ್ಲಿ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಬಹಳ ನೀಟಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಜಮೀರ್ ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರ ಮಾತುಗಳನ್ನು ಗಮನಿಸಬಹುದು. ಎತ್ತಿದ್ರೆ ಅವ್ರ ಹತ್ರ ಕೇಳಿ, ಅವರ ಮಾತಿಗೆ ನಾವು ಯಾಕೆ ಪ್ರತಿಕ್ರಿಯಿಸಬೇಕು? ಈ ರೀತಿಯಾದಂತಹ ಮಾತುಗಳ ಮೂಲಕವಾಗಿ ಸಿದ್ದರಾಮಯ್ಯನವರ ಆಪ್ತ ಬಣವು ಕೂಡ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.